ಇನ್ನು ತಲಗಟ್ಪುರದಲ್ಲಿ ದೇವರ ಮುಂದೆ ಪವಿತ್ರ ಗೌಡಗೆ ಜಲಪ್ರೋಕ್ಷಣೆ. ತಾಯಿಯ ಕುಲದೇವರ ಸನ್ನಿಧಿಯಲ್ಲಿ ಪವಿತ್ರ ಗೌಡಗೆ ತೀರ್ಥ ಸ್ನಾನ. ಪವಿತ್ರ ಗೌಡ ತಲೆ ಮೇಲೆ ನೀರು ಹಾಕಿ ಅರ್ಚಕರು ಶುದ್ಧೀಕರಣ ಮಾಡಿದ್ದಾರೆ. ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಗೌಡಗೆ ಪುಣ್ಯ ಸ್ನಾನ ನೆರವೇರಿಸಲಾಗಿದೆ. ಮತ್ತೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಲಗಟ್ಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಪವಿತ್ರ ಗೌಡ ಮತ್ತೆ ಅವರ ತಾಯಿ ಹೋಗಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಇದ್ದಾರಲ್ಲ, ಅವರ ಕುಲದೇವರ ಸನ್ನಿಧಿಯಲ್ಲಿ ಪವಿತ್ರ ಗೌಡರಿಗೆ ತೀರ್ಥ ಸ್ನಾನವನ್ನ ಮಾಡಿಸಿ ತಲೆ ಮೇಲೆ ನೀರು ಹಾಕಿ ಅರ್ಚಕರು ಶುದ್ಧೀಕರಣ ಮಾಡಿದ್ದಾರೆ. ತಲಗಟ್ಪುರದಲ್ಲಿರುವಂತಹ ವಜ್ರಮುನೇಶ್ವರನ ಸನ್ನಿಧಿಯಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ ಕೈಗೊಂಡಿದ್ದಾರೆ. ಅದಾದ ನಂತರ ಮನೆಗೆ ತೆರಳುತ್ತಾರೆ. ಶುದ್ಧೀಕರಣ ಏನು ಇಷ್ಟು ದಿನ ಅವರು ಎದುರಿಸಿದಂತಹ ಪರಿಸ್ಥಿತಿ, ಎದುರಾಗಿದ್ದಂತಹ ಸಂಕಷ್ಟಗಳು, ಸಂಕೋಲೆಗಳು ಅದೆಲ್ಲವನ್ನು ಬಿಡಿಸಿಕೊಂಡು ಇವತ್ತು ಹೊರಗೆ ಬಂದಿರೋದ್ರಿಂದ ಮೊದಲಿಗೆ ಆ ಜೈಲಿನ ಆವರಣದಲ್ಲೇ ಇದ್ದಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ಹೊರಟಿದ್ರು. ಅದಾದ ನಂತರ ನೇರವಾಗಿ ಅಲ್ಲಿಂದ ತಲಗಟ್ಪುರದ ಸಮೀಪ ಇರುವಂತಹ ಮತ್ತೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ತಾಯಿಯ ಕುಲದೇವರ ಸನ್ನಿಧಿ, ಅಲ್ಲಿ ಪವಿತ್ರ ಗೌಡ ಅವರಿಗೆ ತೀರ್ಥ ಸ್ನಾನವನ್ನ ನೆರವೇರಿಸಲಾಗಿದೆ. ಪವಿತ್ರ ಗೌಡ ತಲೆ ಮೇಲೆ ನೀರು ಹಾಕಿ ಅರ್ಚಕರು ಶುದ್ಧೀಕರಣ ಮಾಡಿದ್ದಾರೆ. ವಜ್ರಮುನೇಶ್ವರನ ಸನ್ನಿಧಿಯಲ್ಲಿ ಪವಿತ್ರ ಗೌಡಗೆ ಪುಣ್ಯ ಸ್ನಾನವನ್ನ ನೆರವೇರಿಸಲಾಗಿದೆ. ನೇರವಾಗಿ ಅವರ ನಿವಾಸಕ್ಕೆ ಹೋಗಿಲ್ಲ. ನಂಬಿಕೆಗಳಿರುತ್ತೆ. ಯಾಕಂದ್ರೆ ಯಾವ ಕಷ್ಟ ಹೆಗಲ ಹೇರಿತ್ತೋ, ಯಾವ ಕೆಟ್ಟ ಸಮಯ ಇಷ್ಟು ದಿನ ಬೆನ್ನಿಗೆ ನಿಂತಿತ್ತೋ, ಅದರಿಂದ ಇಷ್ಟೆಲ್ಲ ಅನುಭವಿಸಬೇಕಾಗಿ ಬಂತು. ಈಗ ಅದೆಲ್ಲದ್ರಿಂದ ಒಂದು ಹಂತಕ್ಕೆ ಮುಕ್ತಿ ಸಿಕ್ಕಿದೆ. ಅದಕ್ಕೆ ಕಾರಣ ಜಾಮೀನು ಸಿಕ್ಕಿರೋದು. ಹೀಗಾಗಿ ಹೊರಗೆ ಬರ್ತಿದ್ದ ಹಾಗೆ ಅವರು ಚಪ್ಪಲಿಗಳನ್ನು ಬದಲಾಯಿಸಿದ್ರು. ಅಲ್ಲಿ ಬಿಟ್ಟು ಬೇರೆ ಪಾದರಕ್ಷೆಗಳನ್ನು ಹಾಕೊಂಡು ಅಲ್ಲಿಂದ ಹೊರಟರು. ದೇವಸ್ಥಾನದ ಆವರಣದಲ್ಲೇ ಇದ್ದಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೊದಲು ಕೈ ಮುಗಿದು ಕಡ್ಡಿ ಹಚ್ಚಿ ಅದಾದ ಮೇಲೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಅಷ್ಟೇ ಜೈಲಿನ ಆವರಣದಿಂದ ಕಾರ್ ಹತ್ತಿ ಪವಿತ್ರ ಗೌಡ ಮತ್ತೆ ಅವರ ತಾಯಿ ಅಲ್ಲಿಂದ ಹೊರಟಿದ್ದು. ಅಲ್ಲಿಂದ ನೇರವಾಗಿ ಅವರ RR ನಗರ ನಿವಾಸಕ್ಕೆ ಹೋಗಿಲ್ಲ. ಬದಲಾಗಿ ತಲಗಟ್ಪುರದಲ್ಲಿರುವಂಥ ಈ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರುವಂಥ ದೃಶ್ಯ ನೀವೀಗ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ತಾಯಿ ಇದ್ದಾರಲ್ಲ, ಅವರ ಕುಲದೇವರು ವಜ್ರಮುನೇಶ್ವರ. ಹೀಗಾಗಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ವಿಶೇಷ ಪೂಜೆಯನ್ನ ಪವಿತ್ರ ಗೌಡ, ಅವರ ತಾಯಿ ಮತ್ತೆ ಉಳಿದ ಕುಟುಂಬದ ಸದಸ್ಯರು ನೆರವೇರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್. ದೇವಸ್ಥಾನದ ಆವರಣದಲ್ಲಿ ಮುನೇಶ್ವರನಿಗೆ ಕೈ ಮುಗಿದು ಹೊರಟರು. ನಂತರ ತಲಗಟ್ಪುರದ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಬಗ್ಗೆ? ವಿಜಯ್, ಬರೋಬ್ಬರಿ 186 ದಿನಗಳ ನಂತರ ಪವಿತ್ರ ಗೌಡ ಸದ್ಯ ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕಳೆದ 13ನೇ ತಾರೀಕಿಗೆ ಅವರಿಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾದ್ರೂ ಕೂಡ ಕಳೆದ ಶನಿವಾರ ಹಾಗೂ ಭಾನುವಾರ ಸರ್ಕಾರಿ ರಜೆ ಇತ್ತು. ಜೊತೆಗೆ ನಿನ್ನೆ ಜಾಮೀನು ಅರ್ಜಿಯನ್ನ ಕೋರ್ಟ್ ಜೈಲಿಗೆ ಸಬ್ಮಿಟ್ ಮಾಡುವುದು ತಡವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 9:30 ಸುಮಾರಿಗೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗ್ತಾರೆ. ಜೈಲಿನಿಂದ ಹೊರಬಂದವರೇ ನೇರವಾಗಿ ಜೈಲಿನ ಆವರಣದಲ್ಲಿರುವಂತಹ ಮುನೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅವರ ತಾಯಿ ಭಾಗ್ಯ ಅವರು ಪವಿತ್ರ ಗೌಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಜೈಲಿನ ಬಳಿ ಬಂದವರು ದೇವರಿಗೆ, ಅದರಲ್ಲೂ ಪ್ರಮುಖವಾಗಿ ಜೈಲಿನ ಆವರಣದಲ್ಲಿರುವಂತಹ ಮುನೇಶ್ವರ ಸ್ವಾಮಿಗೆ ನಿಂಬೆಹಣ್ಣಿನ ಹಾರ ಹಾಗೂ ಹೂವಿನ ಹಾರವನ್ನು ಹಾಕಿ ಪೂಜೆಯನ್ನ ಮಾಡ್ತಾರೆ. ಜೊತೆಗೆ ಪವಿತ್ರ ಗೌಡ ಬಂದ ನಂತರದಲ್ಲಿ ಅವರನ್ನು ನೇರವಾಗಿ ಜೈಲಿನ ಆವರಣದಲ್ಲಿರುವಂತಹ ಮುನೇಶ್ವರ ಸ್ವಾಮಿಗೆ ದೇಗುಲಕ್ಕೆ ಕರ್ಕೊಂಡ್ಬಂದು ಪೂಜೆ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಜೈಲಿನಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಧರಿಸಿದಂತಹ ಚಪ್ಪಲಿಯನ್ನ ಮುನೇಶ್ವರ ದೇಗುಲದ ಬಳಿ ಬಿಟ್ಟು ಬೇರೊಂದು ಚಪ್ಪಲಿಯನ್ನ ಧರಿಸಿ ಹೋಗ್ತಾರೆ. ಜೊತೆಗೆ ಮಾಧ್ಯಮಗಳಿಗೆ ಈ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಾಗ ಪವಿತ್ರ ಗೌಡ ಯಾವುದೇ ರೀತಿಯಂತ ಮಾತನ್ನು ಕೂಡ ಮಾತನಾಡ್ಲಿಕ್ಕೆ, ರಿಯಾಕ್ಟ್ ಅನ್ನ ಕೊಡ್ಲಿಕ್ಕೆ ಅವರು ತಿರಸ್ಕರಿಸಿ ಹೊರಡ್ತಾರೆ. ಜೊತೆಗೆ ನೇರವಾಗಿ RR ನಗರದ ಮನೆಗೆ ಹೋಗ್ತೀವಿ ಅಂತೇಳಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಂತ ಪವಿತ್ರ ಗೌಡ ಕುಟುಂಬಸ್ಥರು ನೇರವಾಗಿ ತಲಗಟ್ಪುರದ ವಜ್ರಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿರುವಂತದ್ದು. ವಜ್ರಮುನೇಶ್ವರ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯವನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಅಲ್ಲಿ ದೇವಾಲಯದ ಆವರಣದಲ್ಲಿರುವಂತಹ ಮರಗಳಿಗೆ ಪ್ರದಕ್ಷಿಣೆ ಹಾಕುವಂತ ಕೆಲಸವನ್ನು ಕೂಡ ಪವಿತ್ರ ಗೌಡ ಹಾಗೂ ಅವರ ತಾಯಿ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನೇರವಾಗಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಮುನೇಶ್ವರನಿಗೆ ಹರಕೆಯನ್ನ ಕೂಡ ಹೊತ್ಕೊಂಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಹೀಗಾಗಿ ಜೈಲಿನ ಆವರಣದಲ್ಲಿರುವಂತಹ ಮುನೇಶ್ವರ ಹಾಗೂ ತಲಗಟ್ಪುರದಲ್ಲಿರುವಂತಹ ಅವರ ಕುಲದೇವರು ಅಂತ ಹೇಳಲಾಗ್ತಿದೆ, ಅಲ್ಲಿನ ವಜ್ರಮುನೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ಜೊತೆಗೆ ಶುದ್ಧೀಕರಣ ಕಾರ್ಯವನ್ನು ಮುಗಿಸಿಕೊಂಡು ಸದ್ಯ ಅವರ RR ನಗರ ನಿವಾಸಕ್ಕೆ ಹೊರಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ವಿಜಯ್, ಶಿವಕುಮಾರ್, ಇವತ್ತು ಜೈಲಿನ ಸಮೀಪ ಏನೆಲ್ಲ ಆಯ್ತು, ಯಾರೆಲ್ಲ ಬಂದಿದ್ರು, ಜೊತೆಗೆ ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಪವಿತ್ರ ಗೌಡ ಅವರ ರಿಲೀಸ್ ಆಗಿದ್ದು, ಆ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ? ವಿಜಯ್, ಹೈಕೋರ್ಟ್ ನಿಂದ ಪ್ರಮುಖವಾಗಿ ಜಾಮೀನು ಮಂಜೂರಾಗಿ 4 ದಿನಗಳ ನಂತರದಲ್ಲಿ ಪವಿತ್ರ ಗೌಡ ರಿಲೀಸ್ ಆಗ್ತಿರುವಂತದ್ದು. ಕಳೆದ ಶುಕ್ರವಾರವೇ ಹೈಕೋರ್ಟ್ ಪವಿತ್ರ ಗೌಡಗೆ ರೆಗ್ಯುಲರ್ ಬೇಲ್ ಅನ್ನ ಮಂಜೂರನ್ನ ಮಾಡಿತ್ತು. ಅಂದ್ರೆ ಪ್ರಮುಖವಾಗಿ ಶುಕ್ರವಾರ ಸಂಜೆ ಬೇಲ್ ಆಗಿದ್ರ ಹಿನ್ನೆಲೆಯಲ್ಲಿ
ಬೇಲ್ ಆದಂತ ನಂತರದಲ್ಲಿ 2 ದಿನಗಳ ಕಾಲ ಸರ್ಕಾರಿ ರಜೆ ಇತ್ತು. ಹೀಗಾಗಿ ನಿನ್ನೆ ಹೈಕೋರ್ಟ್ ನಿಂದ ಪಡೆದಂತ ಆರ್ಡರ್ ಪ್ರತಿಯನ್ನ ಸೆಷನ್ಸ್ ಕೋರ್ಟ್ ನಲ್ಲಿ ಸಲ್ಲಿಕೆಯನ್ನ ಮಾಡಿ ಜಾಮೀನಿಗೆ ಸಂಬಂಧಪಟ್ಟಂತ ಷರತ್ತುಗಳನ್ನ ಪೂರೈಸಿದ ನಂತರದಲ್ಲಿ ಕೋರ್ಟ್ ಆರ್ಡರ್ ಕಾಪಿಯನ್ನ ಬೈ ಹ್ಯಾಂಡ್ ತಂದು ಅಮೀನ್ ಅವರು ಕೊಡೋದ್ರ ತಡವಾದಂತ ಹಿನ್ನೆಲೆಯಲ್ಲಿ ನಿನ್ನೆ ಅವರ ಬಿಡುಗಡೆ ತಡವಾಯಿತು. ಹೀಗಾಗಿ ಇವತ್ತು ಸುಮಾರು 9:30 ಸುಮಾರಿಗೆ ಪವಿತ್ರ ಗೌಡ ಜೊತೆಗೆ ಪ್ರಕರಣದ ಮತ್ತೋರ್ವ ಆರೋಪಿಯಾಗಿರುವಂತಹ ಪ್ರದೋಷ್ ಏಕಕಾಲಕ್ಕೆ ಜೈಲಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತವ್ರೆ ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಜೊತೆಗೆ ಆರೋಪಿಗಳು ಕೂಡ ಪ್ರಮುಖ ಹುದ್ದೆಯಲ್ಲಿದ್ದಂತ ಹಿನ್ನೆಲೆಯಲ್ಲಿ ಇವ್ರಿಗೆ ಯಾವುದೇ ರೀತಿಯಂತ ಭದ್ರತೆ ಬೇಕಾ, ಜೊತೆಗೆ ಎಸ್ಕರ್ಟ್ ಏನಾದ್ರು ಬೇಕಾಗುತ್ತಾ, ತಾವು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಯಾವ್ದಾದ್ರು ಕಾನೂನು ಸಮಸ್ಯೆ ಏನಾದ್ರು ಎದುರಾಗ್ಬೋದಾ, ಜೊತೆಗೆ ಭದ್ರತಾ ಸಮಸ್ಯೆ ಎದುರಾಗ್ಬೋದಾ ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅವರನ್ನ ಕರೆದು ಮಾಹಿತಿ ಪಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಇದೊಂದು ಪ್ರಕರಣ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಕರಣದಲ್ಲಿ ತಾವು ಭಾಗಿಯಾಗಿದ್ದೀರಾ ಅನ್ನೋ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಮಾಡ್ತಾರೆ. ಅದಾದ ನಂತರದಲ್ಲಿ ಸುಮಾರು 9:30 ಸುಮಾರಿಗೆ ಪವಿತ್ರ ಗೌಡ ಜೈಲಿನಿಂದ ಹೊರಗಡೆ ಬರ್ತಾರೆ. ಒಂದು 5 ರಿಂದ 10 ನಿಮಿಷಗಳ ಕಾಲ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ಅಧಿಕಾರಿಗಳು ಇವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದಂತ ನಂತರದಲ್ಲಿ ಸುಮಾರು 9:45 ಸುಮಾರಿಗೆ ಪವಿತ್ರ ಗೌಡ ನೇರವಾಗಿ ಜೈಲಿನ ಆವರಣದಲ್ಲಿರುವಂತಹ ಮುನೇಶ್ವರ ಸ್ವಾಮಿ ದೇಗುಲಕ್ಕೆ ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಮುನೇಶ್ವರ ಸ್ವಾಮಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಅಲ್ಲಿ ಗಂಧದ ಗಡ್ಡಿಯನ್ನ ಹಚ್ಚಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡುವಂತ ಕೆಲಸವನ್ನು ಮಾಡಿ ತದನಂತರದಲ್ಲಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ನೇರವಾಗಿ ಅವರ ತಾಯಿ ಭಾಗ್ಯ ಏನಿದ್ದಾರೆ ಅವರ ಕುಲದೇವರಾಗಿರುವಂತಹ ವಜ್ರಮುನೇಶ್ವರನ ದೇಗುಲಕ್ಕೆ ಹೋಗಿರುವಂತದ್ದು. ಅಲ್ಲಿ ದೇವಾಲಯದ ಅರ್ಚಕರಿಂದ ನೀರನ್ನ ತಲೆ ಮೇಲೆ ಹಾಕಿಸ್ಕೊಂಡು ಅದನ್ನ ಶುದ್ಧೀಕರಣ ಕಾರ್ಯ ಅಂತೇಳಿ ಹೇಳುವಂಥದ್ದು, ಅದನ್ನ ಮಾಡಿಸ್ಕೊಂಡು ಸದ್ಯ ದೇಗುಲದಲ್ಲಿ ಪೂಜಾ ಕೈಂಕರ್ಯದಲ್ಲಿ ತೊಡಕೊಂಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ತಮ್ಮ ಆರ್ ನಗರದ ನಿವಾಸಕ್ಕೆ ಹಿಂದಿರುಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.